ಸಂಸತ್ತಿನಲ್ಲಿ ಒಂದು ಮಾತು, ಹೊರಗಡೆ ಅದಕ್ಕೆ ತದ್ವಿರುದ್ಧವಾದ ಮಾತು. ಇದು ಭಾರತೀಯ ಜನತಾ ಪಕ್ಷದ ಹಳೆಯ ವರಸೇನೆ ಇರಬಹುದು. ಆದರೆ ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಾರ್ವಜನಿಕ ಸಭೆಯ ನಂತರ ನಡೆದ ಶುದ್ಧೀಕರಣ ಹಾಗೂ ಅದನ್ನ ಅಲ್ಲಿಯ ಬಿಜೆಪಿ ರಾಜ್ಯಾಧ್ಯಕ್ಷ ಮಹೇಂದ್ರ ಭಟ್ ಸಮರ್ಥನೆ ಮಾಡಿಕೊಂಡಿರುವ ರೀತಿ ಮಾತ್ರ ಅಕ್ಷಮ್ಯ. ಖರ್ಗೆ ಭಾಷಣ ಮುಗಿಸಿ ಹೋದ ವೇದಿಕೆಯನ್ನ ಗಂಜಳ ಗಂಧದ ನೀರಿನಿಂದ ಶುದ್ಧ ಮಾಡಿದ್ದರ ವಿರುದ್ಧ ರಾಜ್ಯಸಭೆಯಲ್ಲಿ ಸ್ವತಃ ಜೆಪಿ ನಡ್ಡಾ ವಿಷಾದ ವ್ಯಕ್ತಪಡಿಸಿ ತನಿಖೆಯ ಭರವಸೆ ನೀಡಿದ್ರು. ಆದರೆ ಅವರದ್ದೇ ಪಕ್ಷದ ಉತ್ತರಾಖಂಡ ಘಟಕದ ಅಧ್ಯಕ್ಷ ಮಹೇಂದ್ರ ಭಟ್ ಆ ಜಾಗ ಅಪವಿತ್ರಗೊಂಡಿತ್ತು, ಹಾಗಾಗಿ ಶುದ್ಧೀಕರಣ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಅಂತ ಬಹಿರಂಗವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಸಂಸತ್ತಿನಲ್ಲಿ ತಮ್ಮ ನೋವನ್ನ ಹಂಚಿಕೊಂಡ ಖರ್ಗೆ ಅವರು, ನಾನು ಯಾವುದೇ ಜಾತಿ ಧರ್ಮದ ಹೆಸರೆತ್ತದೆ ಸರ್ಕಾರದ ವಿಷಯಗಳನ್ನ ಮಾತ್ರ ಮಾತನಾಡಿದ್ದೆ. ಆದರೆ ನನ್ನ ಭಾಷಣದ ಬಳಿಕ ವೇದಿಕೆಯನ್ನ ಶುದ್ಧೀಕರಿಸಿ ನನಗೆ ಅಸ್ಪೃಶ್ಯತೆಯ ಭಾವನೆ ಮೂಡಿಸಿದ್ರು. ಪ್ರಜಾಪ್ರಭುತ್ವದಲ್ಲಿ ಇದು ಸರಿನಾ ಅಂತ ನೇರವಾಗಿ ಪ್ರಶ್ನಿಸಿದ್ರು. रक्षा करो बोल के कभी किसी के सामने गिड़गिड़ाया नहीं. मैं लड़ने की शक्ति है, मैं लड़ता हूँ, लेकिन तुम मुझे अनटचेबिलिटी का ये करके शुद्धिकरण करके अपमान करते हो. ಅದಕ್ಕೆ ಉತ್ತರಿಸಿದ್ದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಬಿಜೆಪಿ ಇಂತಹ ಕೃತ್ಯಗಳನ್ನ ಎಂದಿಗೂ ಬೆಂಬಲಿಸೋದಿಲ್ಲ. ಇದು ಅತ್ಯಂತ ದುರದೃಷ್ಟಕರ ಘಟನೆ. ಇದರ ಬಗ್ಗೆ ಖಂಡಿತವಾಗಿಯೂ ತನಿಖೆ ನಡೆಸಲಾಗುತ್ತೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು. माननीय खड़गे जी ने कहा है, ये सच में बहुत ही दुखदायी विषय है और ये दुखदायी सिर्फ कांग्रेस पार्टी के लिए नहीं, ये दुखदायी हम सब के लिए है. बीजेपी, क्योंकि खड़गे साहब ने कहा कि बीजेपी के लोग थे, मैं स्पष्ट करना चाहता हूं, यहां राष्ट्रीय अध्यक्ष जी भी बैठे हैं और मैं भी पूर्व राष्ट्रीय अध्यक्ष रहा हूं. बीजेपी डज नॉट सब्सक्राइब टू सच एक्टिविटीज, नेवर. लेकिन आपने कहा है हम इसकी तहकीकात भी करेंगे, लेकिन मैं आपको विश्वास दिलाता हूं जो भी बात हुई है उसकी तहकीकात जरूर होगी. लेकिन मैं स्पष्ट करना चाहता हूं, इस तरह की एक्टिविटी को भारतीय जनता पार्टी कभी भी सब्सक्राइब नहीं करती है. मैं भर्त्सना करता हूं और मैं भर्त्सना भी करता हूं और राष्ट्रीय अध्यक्ष जी इसको गहराई से देखेंगे भी. लेकिन आपकी भावनाओं को जो ठेस पहुंची है वो सच में हम सबके लिए खेद का विषय है. ಆದರೆ ಈಗ ಅದೇ ಬಿಜೆಪಿಯ ಉತ್ತರಾಖಂಡ ರಾಜ್ಯಾಧ್ಯಕ್ಷ ಮತ್ತು ರಾಜ್ಯಸಭಾ ಸಂಸದ ಮಹೇಂದ್ರ ಭಟ್ ಮುಸ್ಸೂರಿಯಲ್ಲಿ ಬಹಿರಂಗವಾಗಿಯೇ ಈ ಶುದ್ಧೀಕರಣವನ್ನ ಸಮರ್ಥಿಸಿಕೊಂಡು ನಡ್ಡಾ ಅವರ ಮಾತನ್ನೇ ತಲೆ ಕೆಳಗಾಗಿಸಿದ್ದಾರೆ. ಮಹೇಂದ್ರ ಭಟ್ ಹೇಳಿರುವ ಮಾತುಗಳು ಅವರ ನೈಜ ನಿಲುವನ್ನ ಸ್ಪಷ್ಟಪಡಿಸುತ್ತೆ. ಅವರ ಪ್ರಕಾರ ರಾಮ್ ಮಂದಿರ ಇರುವ ಜಾಗದಲ್ಲಿ ಕೂಗಬಾರದ ಘೋಷಣೆಗಳನ್ನ ಕೂಗಲಾಗಿತ್ತು, ಆ ಜಾಗ ಅಪವಿತ್ರಗೊಂಡಿತ್ತು, ಹಾಗಾಗಿ ಅದನ್ನ ಶುದ್ಧೀಕರಿಸಲಾಯಿತು. ಇದು ಯಾವುದೇ ಪರಿಶಿಷ್ಟ ಜಾತಿಯ ವ್ಯಕ್ತಿಯ ವಿರುದ್ಧ ಮಾಡಿದ ಕೆಲಸ ಅಲ್ಲ. ದೇವಭೂಮಿಯಲ್ಲಿ ಇಂತಹ ಘಟನೆಗಳು ನಡಿಬಾರದು ಅಂತ ಹೇಳಿದ್ದಾರೆ. खड़गे जी की रैली हल्द्वानी में होती है. रैली उस स्थान पर होती है जो रामलीला का मैदान है, वहाँ पर गंदगी होती है. ऐसे नारे लगते हैं जो नारे राम मंदिर में लग नहीं, राम स्थान पर लग नहीं सकते हैं. वहाँ पर गंदगी फैलाई जाती है. उसका शुद्धिकरण अगर होता है तो किसी अनुसूचित जाति के व्यक्ति, मैं कह सकता हूँ कांग्रेस के लोग केवल अपने नेता को की खिल्ली उड़ा रहे. ಅಂದ್ರೆ ಸಂಸತ್ತಲ್ಲಿ ನಡ್ಡಾ ಅವರದ್ದು ಕೇವಲ ಕಣ್ಣೊರೆಸುವ ನಾಟಕ ಆಗಿತ್ತ ಅನ್ನೋ ಸಂಶಯ ಮೂಡುತ್ತೆ. ರಾಜಕೀಯ ಸಭೆಯಲ್ಲಿ ಸರ್ಕಾರದ ವೈಫಲ್ಯಗಳನ್ನ ಪ್ರಶ್ನೆ ಮಾಡಿದ್ರೆ ರಾಮಲೀಲಾ ಮೈದಾನ ಅಪವಿತ್ರವಾಗತ್ತ? ಹಳ್ಳಿಯಲ್ಲಿ ದಲಿತರು ಬಾವಿಯ ನೀರು ಮುಟ್ಟಿದ್ರೆ ಮೈಲಿಗೆ ಅಂತಿದ್ದ ಪುರಾತನ ಪದ್ಧತಿಯನ್ನೇ ಇದು ಪಾವಿತ್ರತೆಯ ಹೊಸ ವ್ಯಾಖ್ಯಾನದ ಅಡಿ ಜಾರಿಗೆ ತರೋಕೆ ಹೊರಟಂತಿದೆ. ಊರಿಗೆಲ್ಲ ಸಮಾನತೆಯ ಬೋಧನೆ ಮಾಡುವ ನಾಯಕರು ಇಂತಹ ಮನಸ್ಥಿತಿಯನ್ನ ಪೋಷಣೆ ಮಾಡ್ತಿರೋದು ವಿಪರ್ಯಾಸ. ಇಲ್ಲಿ ಪ್ರಶ್ನೆ ಇರೋದು ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಕರ್ನಾಟಕದ ಬಿಜೆಪಿ ನಾಯಕರಿಗೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಘೋಷಣೆ ಬರೀ ಚುನಾವಣೆ ವೇದಿಕೆಗಳಿಗೆ ಮಾತ್ರ ಸೀಮಿತಾನ? ಸಂಸತ್ತಿನಲ್ಲಿ ನಡ್ಡಾ ತನಿಖೆಯ ಭರವಸೆ ನೀಡಿದ ಮೇಲೂ ಉತ್ತರಾಖಂಡದ ಬಿಜೆಪಿ ಅಧ್ಯಕ್ಷರು ಈ ತಾರತಮ್ಯದ ಕೃತ್ಯವನ್ನ ಸಾರ್ವಜನಿಕವಾಗಿ ಸಮರ್ಥಿಸಿಕೊಂಡಾಗ ಹೈಕಮಾಂಡ್ ಮೌನವಾಗಿರೋದು ಒಪ್ಪಿಗೆಯ ಲಕ್ಷಣನ? ಕರ್ನಾಟಕದ ಹಿರಿಯ ನಾಯಕರೊಬ್ಬರಿಗೆ ರಾಷ್ಟ್ರಮಟ್ಟದಲ್ಲಿ ಇಂತಹ ಅಪಮಾನವಾದಾಗ ರಾಜ್ಯದ ಬಿಜೆಪಿ ನಾಯಕರು ಉತ್ತರಾಖಂಡ್ ಬಿಜೆಪಿ ಅಧ್ಯಕ್ಷರ ಹೇಳಿಕೆಯನ್ನ ಬೆಂಬಲಿಸ್ತಾರಾ ಅಥವಾ ಅದನ್ನ ಬಹಿರಂಗವಾಗಿ ವಿರೋಧ ಮಾಡುವ ಧೈರ್ಯ ತೋರ್ತಾರಾ? ವಿರೋಧ ಪಕ್ಷಗಳು ಪ್ರಶ್ನೆ ಕೇಳಿದ್ರೆ ಸ್ಥಳವೇ ಅಪವಿತ್ರವಾಗತ್ತೆ ಎನ್ನುವ ಈ ಮನಸ್ಥಿತಿ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಾಯಕಾರಿ. ಚುನಾವಣೆ ಬಂದಾಗ ದಲಿತರ ಮನೆಗೆ ತೆರಳಿ ಊಟ ಮಾಡುವ ನಾಯಕರು, ಅದೇ ನಾಯಕರು ವೇದಿಕೆ ಹತ್ತಿ ಇಳಿದ ತಕ್ಷಣ ಗಂಜಳ ಚುಮುಕಿಸಿ ಶುದ್ಧಿ ಮಾಡುವುದನ್ನ ಸಮರ್ಥನೆ ಮಾಡೋದು ಯಾವ ಸೀಮೆಯ ಸಂಸ್ಕೃತಿ? ಧರ್ಮ ಮತ್ತು ಪಾವಿತ್ರ್ಯದ ಹೆಸರಲ್ಲಿ ನಡೆಯುವ ಇಂತಹ ದ್ವೇಷದ ರಾಜಕಾರಣ ದೇಶದ ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ತರ್ತಿದೆ.
ಪ್ರಧಾನಿ ಮೋದಿ ಆಗ್ಲಿ, ಅಮಿತ್ ಶಾ ಅವರಾಗ್ಲಿ ಅಥವಾ ರಾಜ್ಯದ ಬಿಜೆಪಿ ಮುಖಂಡರಾಗ್ಲಿ ಈ ಪ್ರಶ್ನೆಗಳಿಂದ ನುಣುಚಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪಕ್ಷದ ಹಿರಿಯ ನಾಯಕರ ಮಾತುಗಳಿಗೆ ಅವರ ಮೌನವೇ ಉತ್ತರವಾಗಬಾರದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.